ಹ್ಯಾಪಿ ಸ್ಯಾಟರ್ಡೇ. ಹೆಂಗೆ ನಡ್ರಿ ಲಗುನ ಕೇಳ ಹೋಗೋಣಂತ, ಯಾಕಂದ್ರೆ 12 ಬಿಸಿಲು. ಏನಾತು ಹೌದು ನೋಡ್ರಿ, ಹುರ್ದಾರಿ ಇವ್ರ ನೋಡ್ರಿ. ಇವ ಚಲೋ ಭಾಳ ಅದಾರ್ರಿ ಅವ್ರು. ಭಾಳ ದಿನದಿದ್ದ ಆಗಿತ್ತು ಅನ್ಕೋಕತ್ ಈ ಥರ ಒಂದು ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ಈ ಗೋಬಿನ ಸ್ವಚ್ಛಗೆ ತೊಳೆದು ಉಪ್ಪು ಆಮೇಲೆ ಒಂಚೂರು ಅರಿಶಿನ ಪುಡಿ ಹಾಕಿ ಕುದಿಸಿ ಇಟ್ಟು ಯಾಕತ್ತಾವು ನಮ್ಮನ್ನ. ನಮಸ್ಕಾರ ರೀ ಮನೆ ಮಂದಿ ಎಲ್ಲರಿಗೂ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಮಿಳಾಗ್ ಚಾನಲ್ಗೆ ಸ್ವಾಗತ ಹೇಳ್ಕೊಂತ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಹೆಂಗೆ ಶುರು ಮಾಡೋದು ಇವತ್ತಿನ ವಿಡಿಯೋನ? ಅಪ್ಪ ಇವತ್ತು ಶನಿವಾರ, ಎಲ್ಲರೂ ಸ್ಕೂಲಿಗೆ ಹೋಗ್ಯಾರ. ನಾವು ಈಗ ಚಾ ಕುಡಿಯಕತ್ತೀವಿ. ವಶು ಅವರು ಅಪ್ಪನ ಜಪ ಮಾಡಕತ್ತಾರ. ಅಪ್ಪ 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 ಅಪ್ಪ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹ್ಯಾಪಿ ಸ್ಯಾಟರ್ಡೇ. ಹೆಂಗೆ ಹ್ಯಾಪಿ ಸ್ಯಾಟರ್ಡೇ. ಒಂದು ತಿಂದ್ರಿ ನೀವು, ಇದ್ದೇ ತಿಂದಿರಿ. ಯವ್ವ ಮುಗಿಗೆ ಬಾಯ್ ಹಾಕ್ತಾನೆ. ಸೊ ಶನಿವಾರ ಟಿಫಿನಿಗೆ ಇಡ್ಲಿ ಆಯ್ತು. ಈಗ ಕೆಲಸ ಮುಗೀತು, ನಾಷ್ಟ ಆಯ್ತು. ಈಗ ಟೀ ಟೈಮ್ ಅಲ್ಲ. ಯವ್ವ ಉಡಾಳ ಅಂದ್ರೆ ಉಡಾಳ. ಬರ್ರಿ ಎಲ್ಲರೂ ಚಾ ಕುಡಿನಂತ. ಎಲ್ಲಿಗೆ ಹೊಂಟ ಸವಾರಿ? ಹಿಂಗೆ ಮಾಡಿ ಹಿಂಗೆ ಅಜ್ಜ ಕರಿ. ಬರ್ರಿ ಅಜ್ಜ ಬರ್ರಿ ಅನ್ನ. ಹಾಂ ಅಜ್ಜ ಬರ್ರಿ ಅನ್ನ. ಬಂತಜ್ಜ ಡ್ರೋಕಿರಿ ಅಪ್ಪ ನೀವು. ಇಳಿಸ್ಕೊಡ್ಲಿ ರೀ. ನೋಡ್ರಲ್ಲ ನಮ್ಮ ಸಾವ್ಕಾರ ಸೈಕಲ್ ಸವಾರಿ ಹೊಂಟೈತೆ ಅವ್ರ ಅಜ್ಜಾರ ಜೊತೆ. ಬರ್ತೀರಿ ನಾ ಪಪ್ಪ ಎಲ್ಲ ಕಿಕೀಕ್. ಇಷ್ಟವರೆಗೆ ಕರ್ಕೊಂಡು ಅಡ್ಡಾಡ್ರಿ ಅಂತಾರೆ ಅವರು ಸಾಹೇಬ್ರು. ಮನೆಯೊಳಗೆ ಮೊದಲ ಹುಡುಗರು ಇದ್ರೆ ಕೆಲಸ ಆಗಂಗಿಲ್ಲ. ಅದ್ರಾಗ ಬರೋ ನಮ್ಮ ವಶಿಷ್ಠನಂತ ತುಂಡು ಹುಡುಗರು ಇದ್ರಂತೂ ಸಾಗಂಗೇ ಇಲ್ಲ. ಇಲ್ಲಿ ನೋಡ್ರಿ, ಇಲ್ದ ಇಡ್ಲಿ ಹಾಕ್ಕೊಟ್ರೆ ಮನೆ ತುಂಬ ಎಲ್ಲ ಚೆಲ್ಲಾಡಿ ತಿನ್ನೋದೇಟೋ ಏನೋ ಚೆಲ್ಲಾಡ್ಬಿಟ್ಟಾನ. ಅಡ್ಗೆ ಮನೆ ಎಲ್ಲ ಒಂದು ಸಲ ಒರೆಸ್ಕೊಂಡು ಹೋಗ್ಬೇಕು, ಹಂಗೆ ಮಾಡೋಣ. ಅಲ್ಲೆಲ್ಲ ನೀರು ಕೆಡವ್ಯಾನ. ವಶಪ್ಪನ ಕಿತಿ ಭೀ ಹಿಂಗದ ನೋಡ್ರಿ. ಇವನ್ನೆಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಅಂದ್ಕೊಳ್ಳಿ ಅಂದ್ರೆ ಸಾಕಾಕೈತಿ. ನಿಮ್ಮ ಮನ್ಯಾಗೂ ಇಂಥ ತುಂಡು ಹುಡುಗರು ಇದ್ರೆ ಹೇಳ್ರಿ, ನಮಗೂ ಸ್ವಲ್ಪ ಕಾಮೆಂಟ್ ಒಳಗೆ ಹೆಂಗೆ ಮಾಡ್ತಾವಂತೇಳಿ ತಿಳ್ಕೊತೇನೆ ನಾನು. ಇವ್ರು ನೋಡ್ರಿ ಇಲ್ಲಿ ಪ್ರಯಾಣ ಗೇಟಿಂದ ಆಚೆಗೂ ಐತಿ. ನಾನು ಆ್ಯಕ್ಚುಲಿ ಜಾಸ್ತಿ ಚಹಾ ಕುಡಿಯಂಗಿಲ್ಲ, ಆದ್ರೆ ಕುಡಿಬೇಕಂತ ಬಯಸ್ದಾಗ ಕುಡಿಯೋಕ್ಕಾಗಂಗಿಲ್ಲ, ಆರೇ ಬಿಡ್ತೈತಿ. ಈಗ ನೋಡ್ರಿ 2ನೇ ಕಪ್ ಇದು ಆರೇ ಬಿಡ್ತೆ ಕುಡಿಬೇಕನ್ನೋ ಅಷ್ಟೊತ್ತಿಗೆ. ಹಾಗಾಗಿ ನನಗೆ ಚಹಾ ಅಂದ್ರೂ ಬರೋಂಗಿಲ್ಲ. ಹಂಗೆ ಮಾಡಿ ಅಂದರೆ ಚಹಾ ಅಂದ್ರೆ ಇಷ್ಟ, ಬಟ್ ಕುಡಿಯಂಗಿಲ್ಲ ಅಂತ ಹೇಳಿಬಿಡ್ತೇನೆ ರೀ ನಾನು. ಹಂಗಾಗಿ ನೋಡ್ರಿ ಕಾಸ್ಕೊಂಡೆ ಆರ್ಬಿಟ್ಟೈತೆ, ಅದು ಬೇಜಾರಾಗತೈತಿ. ಮಕ್ಕಳಿಗೆ ತಿನ್ಸೋದು ಉಣ್ಸೋದು ಎಷ್ಟು ಕಷ್ಟ ಐತೆ ನೋಡ್ರಿ. ಇಲ್ಲೇ ವಶುಗೆ ಒಂದು ತುತ್ತು ತಿನ್ನಾಕಂದ್ರೆ ಇಷ್ಟು ಜಗಳ ಮಾಡ್ತಾನೆ, ಇಷ್ಟು ಮಂಡತನ ಮಾಡ್ತಾನೆ. ಸೊ ಈಗ ಕಾರಿಗೆ ಕನೆಕ್ಟ್ ಮಾಡಿ ಸಾಂಗ್ ಹಾಕಿ, ಮತ್ತು ಅದು ರಾಯರ್ ಸಾಂಗೇ ಬೇಕು, ರಾಯರ್ ಭಕ್ತ. ಸೊ ರಾಯರ್ ಸಾಂಗ ಹಾಕಿ ತಿನ್ಸಾತೇನೆ. ಆನಂದ ಶಯನ ಅನಂತನ ನಯನ ನೋಡುವ ನಿಮ್ಮ ನಳಿನ, ವೀಣೆಯ ನುಡಿಸಿ ನಾದವ ಬೆರೆಸಿ ನಂದನ ಕರೆವ ಮದನ. ಮಧುರವಿದು ಅತಿ ಮಧುರವಿದು ವೀಣೆನಾದ ಮಧುರ, ಪೂಜಾಯ ರಾಘವೇಂದ್ರ ಶಮ ಮಾಡಪ್ಪಜಿ ಸತ್ಯದ ಮರತಾಯ. ನಮ್ಮ ವಶುಂದು ಇನ್ನೂ ಸ್ನಾನ ಆಗಿಲ್ಲ. ಸೋಪ್ ಬೇರೆ ಖಾಲಿ ಆಗಿತ್ತು. ನಿನ್ನೆ ಹೇಳಿದ್ದೆ ನಮ್ಮ ಯಜಮಾನ್ರಿಗೆ ಸೋಪ್ ಖಾಲಿ ಆಗೈತಿ ಅಂತೇಳಿಂದ. ಸೊ ಆರ್ಡ್ರ್ ಹಾಕಿದ್ರೆ ಆಗಲಿಗೆ ಬಂದೈತೆ ನೋಡಿರಿ. ಫಾಸ್ಟ್ ಡೆಲಿವರಿ ಐತಿ. ಎದ್ರಾಗ ಬುಕ್ ಮಾಡಿದ್ರು ಏನೋ ಗೊತ್ತಿಲ್ಲ ನಂಗೆ, ಆದ್ರೆ ಮಾತ್ರ ಒಂದು ಸ್ನಾನದ ಟೈಮಿಗೆ ಬಂತು ಕರೆಕ್ಟಾಗಿ. ಹಂಗೈತಿ. ಇದನ್ನು ನಾನು ಪ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡೆ ನಾನು.
ಅಯ್ಯೋ ಓಪನ್ ಆಗಿಬಿಟ್ಟೈತಿ. ನಾನು ವರ್ಷಕ್ಕೆ ಯೂಸ್ ಮಾಡೋದು ಸೇವಾಮಾಟಿ ಸೋಪ್ ನೋಡಿರಿ. ಈಗ ಚಿಕ್ಕದು ಆರ್ಡ್ರ್ ಮಾಡ್ಯಾರ, ಪರವಾಗಿಲ್ಲ, ಎಮರ್ಜೆನ್ಸಿಗೆ ಬೇಕಾಗಿತ್ತು, ಅಷ್ಟು ಸಿಕ್ಕೈತಿ, ಸಾಕು. ಬರ್ರಿ ಇದನ್ನು ಸ್ನಾನ ಮಾಡಿಸ್ಕೊಂಡು ಬರೋಣಂತ ವರ್ಷಿಗೆ. ನೋಡ್ರಿ ಇಲ್ಲೇ ಒಂದು ಜಳಕಾತು, ಉಡಾಳ್ತಾನ ಅಂದ್ರೆ ಉಡಾಳ್ತಾನ. ಪೌಡ್ರ್ ಡಬ್ಬಿ ಕೊಡಲಿಲ್ಲ ಅಂತೇಳಂದು ಜಗಳ ಸಾಹೇಬ್ರದ್ದು. ಈಗ ಅದು ತೊಗೋಬೇಕದನ್ನು. ಪೌಡ್ರ್ ಡಬ್ಬಿ ಸಂಬಂಧ ಜಗಳಿಗಿದೆ. ಹೋತೋ ಶಂಭ ಮಾಡೋಣ ಪಪ್ಪ. ಶಂಭ ಶಂಭ ಶಂಭು ಶಂಭ ಶಂಭ ಶಂಭು ಶಂಭ ಮಾಡೋಣ. ಹಂಗೆ ಮಾಡೋದೇನ? ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ಹೆಂಗ ಪಪ್ಪ? ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ವರ್ಕೌಟ್ ಆಗಕತ್ತಿಲ್ಲ. ಶಂಭ ಮಾಡಿ ಬಂದು ಓಡಾಡ್ತಾನ, ಮಾಡ್ಕೊಂಡು ಮಲ್ಕೊಂಡ ಬಿಟ್ಟ ನೋಡ್ರಿ ನನ್ನ ಕಂದಮ್ಮ. ಇವ್ರನಿಗೆ ಜೋಗಿಗೆ ಶಿಫ್ಟ್ ಮಾಡೋಣಂತ. ಮತ್ತೆ ನಾ ಟೆರೆಸ್ ಮೇಲೆ ಬಂದೇನಿ. ಟೆರೆಸ್ ಮೇಲೆ ಬಂದಿರೋ ರೀಸನ್ ಅರ್ಬಿ ಒಣಗಿ ಹಾಕ್ಬೇಕಂಥೇಳಿ. ಅಯ್ಯಪ್ಪ ಸುಸ್ತಾಗ್ಬಿಡ್ತೈತೆ. ನಮ್ಮ ಟೆರೆಸ್ ಮೇಲೆ ನೋಡ್ರಿ, ಈ ಕಡೆ ಕಡ್ಲಿ, ಈ ಕಡೆ ಹೆಸರು, ಆ ಕಡೆ ಒಂಥರ ಹೆಸರು, ಆ ಕಡೆ ಒಂಥರ ಹೆಸರು, ವಾಪಸ್ ಈ ಕಡೆ ಒಂಥರ ಹೆಸರು, ಹಿಂಗೆ ಹಾಕ್ಯಾರ. ಆ್ಯಕ್ಚುಲಿ ನಮ್ಮ ಟೆರೆಸ್ ಮೇಲೆ ಇವು ಭಾರಿ ಮಸ್ತ್ ಕಾಣಿಸ್ತೈತಿ. ಬಟ್ ನಾವು ಬರೋದೇ ಕಡಿಮೆ. ಈ ಕಡೆ ಎಲ್ಲ ಬರೋಂಗೆ ಇಲ್ಲ. ಹಂಗೆ ಈ ಕಡೆ ನೋಡ್ರಿ ಇಲ್ಲಿ ಗ್ರೀನರಿ ಎಲ್ಲ ಹೆಂಗೆ ಕಾಣಿಸ್ತೈತಿ. ಫುಲ್ ಮಸ್ತ್ ಕಾಣಿಸ್ತೈತಿ. ಈ ತಗಡು ಹಾಕಿರೋದ್ರಿಂದ ನಮಗೆ ಕೆಳಗೆ ಸರಿಯಾಗಿ ಬಿಸಿಲು ಬರೋಂಗಿಲ್ಲ. ಇನ್ನೇನು ಹುಡುಗರು ಬರೋ ಟೈಮ್ ಆಯ್ತು. ಅಷ್ಟರೊಳಗೆ ಬಡ ಅರ್ಬಿ ಎಲ್ಲ ಒಣಗಿ ಹಾಕಿ ಹೋಗೋಣಂತ ಬರ್ರಿ. ಸೊ ಫೈನಲಿ ವರ್ಕ್ ಡನ್ ಆಯ್ತು. ಹೆಂಗೆ ತಿಳ್ತೈತೆ ಹಂಗೆ ಒಣಗಿಬಿಟ್ಟೆ. ನಡ್ರಿ ಲಗುನ ಕೆಳಗೆ ಹೋಗೋಣಂತ. ಯಾಕಂದ್ರೆ 12 ಬಿಸಿಲು ಸಿಕ್ಕಾಪಟ್ಟೆ ತ್ರಾಸ ಕೊಡ್ತೈತಿ ಇದು. ಹಾಗಾಗಿ ಲಗುನ ಹೋಗ್ಬಿಡೋಣಂತ. ಏನಾಯ್ತು ಏನೋ ಆಯ್ತು ನೋಡ್ರಿ. ಇಲ್ಲೊಂದು ಪಾರ್ಸಲ್ ಬಂದೈತಿ ನಮ್ಮ ವರ್ಷಕ್ಕೆ ಅಂತ ಹೇಳಂದು. ಓಪನ್ ಮಾಡಿ ಎಲ್ಲೋ ಡಟ್ಟಿ ಫೆಲೋ ತರ್ಸೈತಿ ನೋಡು ಅತ್ತಿ. ಇಷ್ಟು ಚಂದ ಅನ್ಬಾಕ್ಸ್ ಮಾಡೋದು ನೋಡ್ರಿ. ಅನ್ಬಾಕ್ಸ್ ಮಾಡೋದು ನೋಡ್ರಿ. ಅವ್ಗೆ ಆ್ಯಕ್ಚುಲಿ ಕೋಂಬ್ ತರಿಸ್ಬೇಕು ಅನ್ನೋದಾಗಿತ್ತು. ಅವ್ರ ಅತ್ತಿ ಆರ್ಡ್ರ್ ಹಾಕಿದ್ರೆ ತೋರಿಸೋ ಮಾರೇ ಬಂದೈತೆ ನೋಡ್ರಿ. ಇಲ್ಲ ಮೋಷನ್ ಕೋಂಬ್. ಹಾಂ ಹೇಳ್ತಾನೆ ನೋಡ್ರಿ. ಸ್ಮೂತ್ ಐತೋ ರಫ್ ಐತೋ ಇಷ್ಟು ಚಂದ ತೆಗಿದು. ಹುಚ್ಚ ಇದನ್ನ ಹೇಳ್ಕೊಟ್ರ ನಾನು ನಿಮ್ಮ ಸಾಲಾಗ ನೋಡ್ರಿ. ಭಾಳ ಸ್ಮೂತ್ ಐತಿ. ಹಾಂ ಇದು ಒಂದು ಈ ಥರ ಇದ್ರೆ ಹುಡುಗರಿಗೆ ನೆತ್ತಿಗೆ ಏನು ಇದು ಆಗಂಗಿಲ್ಲ. ಪೇನ್ ಅನ್ಸಂಗಿಲ್ಲ. ಇದು ಆದ್ರೂ ಆಯ್ತು. ಇದು ಸಾಫ್ಟ್ ಐತಿ. ಫಿಂಗರ್ ಬ್ರಷ್ ಹಾಕ್ಬೇಕ್ರಿ. ಅವನು ಹಲ್ಲು ಹಳದಿ ಆಗಾಕತ್ತಾವು. ಬಂದು ಭಾಳ ದಿನ ಆತಲ್ಲ ಅದಕ್ಕೆ ನಾನು ಅದನ್ನ ಕೂಡ ಹಾಕಿರತ್ತ. ಏನು ಬಳ್ಳಿಗೆ ಹಾಕ್ತಿಕ್ಕು. ಕೇಳ್ಕೊಂಬ ರೇಟ್ ಅದು ಕಡಿಮೆ ಅಲ್ಲಿ ತರ್ಸೋಣಂತೆ. ಇಲ್ಲ ಅಂದ್ರೆ ಮಿಶೋ ಬನ್ನಿ ಜನರೇ ಬನ್ನಿ ಹಾಕೋಣಂತ. ಎದ್ರು ಹಲ್ತಿಕ್ಕುವ ಕೇಳತ್ತಿದ್ದಾಳ ಅಲ್ಲಿ ಮುರ್ಕ. ಅಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಚಂದ. ಇವತ್ತು ನೋಡ್ರಿ ನಮ್ಮ ಮನ್ಯಾಗ ಟೀಚರ್ ಸ್ಪೆಷಲ್ ರೊಟ್ಟಿ ಇಲ್ಲಿ ಬೇಯಿಸಾಕತ್ತಾರ. ಮಮ್ಮಿ ಸ್ಪೆಷಲ್ ಚಟ್ನಿ. ಯಾವ ಚಟ್ನಿ? ಟೊಮೆಟೊ ಚಟ್ನಿ. ಹೌದು ನೋಡ್ರಿ. ಹುರ್ದಾರಿ ಇವ್ರ ನೋಡ್ರಿ. ಇವ ಚಲೋ ಭಾಳ ಅದಾರ್ರಿ ಅವ್ರು. ಇಲ್ಲಿ ನೋಡ್ರಿ ಇಲ್ಲೇ ಚಿಲ್ಲಿ ಫ್ರೈ ಆಗೈತಿ. ಫ್ರೈ ಮಾಡಿಟ್ರ. ಈ ಕಡೆ ಚಟ್ನಿ ರೆಡಿ ಆಗತೈತಿ. ಈ ಕಡೆ ರೊಟ್ಟಿ ರೆಡಿ ಆಗತ್ತವು. ಈ ಕಡೆ ಬ್ಯಾಳೆ ಸಪ್ಪನ್ ಬ್ಯಾಳೆ ಐತಿ. ಈ ಕಡೆ ಸಾಂಬಾರು ಐತಿ. ಈ ಕಡೆ ಇಡ್ಲಿ ಐತಿ. ಈ ಕಡೆ ನಮ್ದು ಏನಿದು ನೋಡ್ರಿ 3ನೇ ದಾರಿ ಇವತ್ತು ರೊಟ್ಟಿ ಮಾಡಾತಿತ್ತು ನನ್ನ ಮಗನ. ಆಮೇಲೆ ನೀ ಮುಂದಂತ ರೊಟ್ಟಿ ಮಾಡ್ತಾರ್ರಿ ನಮ್ಮ ಮನ್ಯಾಗ. ಈಗ ಇವ್ರು 3ನೇ ದಾರಿ ನೋಡ್ರಿ. ಮತ್ತೆ ಹಿಟ್ಟು ನಾದ್ಕೋಕತ್ತಾರ. ನಾನು ಅಷ್ಟ್ರಿಗೆ ಮಾಡಿದ್ನ್ಯಾ ರೀ ರೊಟ್ಟಿನ. ಇವರು ವರ್ಷ ಅಜ್ಜಾಗ ಮಾಡಿದ್ರಿ. ಇವರು ಬೋನ್ಯಾಗ ಮಾಡಕತ್ತಾರ ಈಗ. ಇವ್ ನೋಡ್ರಿ ದೇವತಾ ಮನುಷ್ಯ ಕುಂತಾನ. ಎಷ್ಟು ಚಂದ ಕುಂತಾನ ನೋಡ್ರಿ. ನಾ ವಿಡಿಯೋ ಮಾಡತ್ತೇನೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗೆ ನೋಡ್ತಾರೆ ನೋಡಿ. ನಿನ್ನ ಕೆಟ್ಟ ಖರಾಬ್. ನೀವು ಪ್ರಣವ್ ನೋಡ್ರಿ. ಬಸವೇಶ್ವರ ಸ್ಕೂಲ್ ರೀ ಒಂದು. ನಿಮ್ಮ ಫ್ರೆಂಡ್ ಯಾರ ಇದ್ರೆ ಹಾಯ್. ಇವ್ನ ಫ್ರೆಂಡ್ಸ್ ಯಾರ ನನ್ನ ವಿಡಿಯೋ ನೋಡಕತ್ತಿದ್ರೆ ಹಾಯ್ ಅಂತ ಕಾಮೆಂಟ್ ಮಾಡಿರಿ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನೋಡ್ರಿ ಎದ್ದು ಬಂದ್ರು ಸಾಹೇಬ್ರ. ಎದ್ರಂದ್ರೆ ಮುಗಿತೆ, ಗಾಡಿನ ಬೇಕು. ವಾ ಇನ್ನೂ ಆಕಳ ಕೈತಿ. ಇಲ್ಲಿ ನೋಡ್ರಿ ಸೆಲ್ಫಿ ಪ್ರೋಗ್ರಾಮ್. ಹೊಸ ಬಾಚುನ್ಕಿ ಒಳಗೆ ತಲೆ ಬಾಚ್ಕೊಂಡ್ರದೇನು ಬೇರೆ ಬರ್ತತೇನ ಸೆಲ್ಫಿ? ಪಪ್ಪ ಪಪ್ಪ ಬೀಡ ಫೋರ್ಸ್ ಮಾಡ್ಬೇಡಂಗ. ಬಂಗಾರು ಬಂಗಾರು ಬಂಗಾರು. ಅಡುಗೆ ಎಲ್ಲ ರೆಡಿ ಆಗಿತ್ತು, ಆದರೂ ನಾವು ಇನ್ನೂ ಸ್ವಲ್ಪ ಲೇಟ್ ಆಯ್ತು ನೋಡ್ರಿ. ಯಾಕಂದ್ರೆ ಹುಡುಗರ ಜೊತೆ ಹಣಗಳ ಹಾಕೊಂಡು ಕುಂತೀವಿ. ಹಾಗಾಗಿ ಈಗ ನೋಡ್ರಿ ವ್ಯಾಗಲ್ ಮಾಡಿದಂಥ ಬಿಸಿ ಬಿಸಿ ರೊಟ್ಟಿಗೆ ಟೊಮೊಟೊ ಚಟ್ನಿ, ಅದಕ್ಕೊಂಚೂರು ತುಪ್ಪ ಹಾಕ್ಕೊಂಡೀವಿ. ಆಮೇಲೆ ಒಂದಿಟ್ಟು ಡೊಣ್ಗಾಯಿ ಪಲ್ಯ, ಆಮೇಲೆ ಮಿರ್ಚಿ ಏನು ಫ್ರೈ ಮಾಡಿತ್ತಲ್ಲ ಅದು ಹಾಕ್ಕೊಂಡು ತಿನ್ನಾಕತ್ತೇನಿ. ಅದ್ಭುತವಾದಂತಹ ರುಚಿ. ಇದು ಕಾಂಬಿನೇಷನ್ ಐತಲ್ರಿ, ಎವರ್ ಗ್ರೀನ್ ಕಾಂಬಿನೇಷನ್. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಭಾಳ ದಿನದಿದ್ದ ಆಗಿತ್ತು ಅನ್ಕೋಕತ್ತು ಈ ಥರ ಒಂದು ಫೋಟೋಶೂಟ್ ಮಾಡಬೇಕು ಅಂತ ಹೇಳಂದು. ಸೊ ಭಾಳ ದಿನಗಳ ನಂತರ ಇದೊಂದು ಆಸೆ ಈಡೇರುತ್ತೆ. ನಮ್ಮ ಬಾಲರಾಯರು ಸಿದ್ಧರಾಗ್ಯಾರ ಫೋಟೋಶೂಟಿಗೆ. ಈಗ ಬರೀ ಪಟ್ಟಣ ಒಂದು 4 ಫೋಟೋಸ್ ತೆಗಿಯೋಣಂತ. ಭಾಳ ದಿನಗಳ ಹಿಂದೆನ ಅಂದ್ಕೊಂಡಿದ್ದೆ ನಾನು 1 ಇಯರ್ ಅನ್ಕೊಡ್ಲಿ ಅಂದ್ರೆ ತೆಗಿಬೇಕು ಈ ಥರ ಫೋಟೋಸ್ನ ಅಂತೇಳಂದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಿರಲಿಲ್ಲ. ಇವತ್ತು ಒಂಚೂರು ಫ್ರೀ ಮಾಡಿಕೊಂಡು ಇಲ್ಲ ತೆಗ್ದ ಬಿಡುನು ರಾಯರ್ ವೇಷದೊಳಗೆ ವಶನು ಅಂತೇಳಂದು ಇದು ಒಂದು ಥೀಮ್ ರೆಡಿ ಮಾಡ್ಕೊಂಡು ಹಾಕತ್ತಿದ್ವಿ. ಇದೆಲ್ಲ ಫೋಟೋಸ್ನು ನಾನು ಇನ್ನು ಸ್ವಲ್ಪ ದಿನದೊಳಗೆ ಅಂದ್ರೆ ಅಪ್ಲೋಡ್ ಮಾಡ್ತೀನಂತ, ಪೋಸ್ಟ್ ಮಾಡ್ತೀನಿ. ಸೊ ಪೋಸ್ಟ್ನ ಎಲ್ಲರೂ ನೋಡಿ ಲೈಕ್ ಮಾಡಿರಿ. ನೋಡ್ರಲ್ಲ ಸಾಹೇಬ್ರೇನ ಮಾಡಾತರ್ಕಿತೀವಿನ. ಒಳ್ಳೊಳಗೆ ಕೈ ಹಾಕಿ ಕಸ ಮ್ಯಾಲೆ ತೊಗೊಂಡು ತೂರಿ ಹೋಗ್ಯಾತಾರ. ವಾವ್ ಶಬಾಷ್ ಮಗನೇ, ಗುಡ್ ಗುಡ್ ಗುಡ್. ಕ್ಲೀನಿಂಗ ಏನೋ ಹಚ್ಕೊಂಡಿರಲ್ಲ ಕೈಗೆ. ಇಲ್ಲಿ ನೋಡ್ರಿ ಈ ಕಡೆ ಗೋಬಿ ಬ್ಯಾಟ್ರ್ ರೆಡಿ ಆಗತೈತಿ. ಈಗ ರಾತ್ರಿ ನಮಗೆ ಊಟಕ್ಕೆ ಗೋಬಿ, ಡ್ರೈ ಗೋಬಿ ಚಿತ್ರಾನ್ನ ಅಂದ್ಕೊಂಡು ಮಾಡಾತೇವಿ. ಸೊಲ್ಲೆ ಗೋಬಿದು ಹಿಟ್ಟು ರೆಡಿ ಆಗೈತಿ. ಈಗ ಇಲ್ಲಿ ಎಣ್ಣೆಗೆ ಬಿಡ್ತಾರ, ಚುರ್ರ ಅಂತೈತಿ. ಇನ್ನೇನಿಲ್ರಿ ಗೋಬಿ ಹಾಕಿ ಕುದಿಸಿ ಮಾಡೋದಯ್ಯ. ಈ ಗೋಬಿನ ಸ್ವಚ್ಛಗೆ ತೊಳೆದು ಉಪ್ಪು ಆಮೇಲೆ ಒಂಚೂರು ಅರಿಶಿನ ಪುಡಿ ಹಾಕಿ ಕುದಿಸಿ ಇಟ್ಟಿರೋದು. ಈಗ ಇದನ್ನು ಡಿಪ್ ಮಾಡಿ ಅಲ್ಲಿ ಬಿಡಾತಾರೆ ನೋಡ್ರಿ. ಚಿಕ್ಕದು ಮಾಡಿ ಬಿಡಾತಾರೆ. ಅದು ನೀರು ಜಾಸ್ತಿ ಆಗಿದ್ದಕ್ಕೆ ಅವೆಲ್ಲ ಎಕ್ಸ್ಟ್ರಾ. ಮತ್ತು ರೀ ಅದು ಏಕೆ ಹಿಂಗೆ ಕೈಯಾಡ್ಸ್ಕೊಂತಾನೆ ಇರಬೇಕು. ಅದು ಇಲ್ಲಾಂದ್ರೆ ತಳಗ ಗಟ್ಟೈತಿ. ಹಿಟ್ಟಲ್ರಿ, ಹಿಟ್ಟೆಲ್ಲ ಕೆಳಗೆ ಹೋಗಿ ಗಟ್ಟಾಗ ಕುಂತು ಬಿಡ್ತೈತಿ. ಅದು ಕರೆ ಹೌದು. ಲಾಸ್ಟ್ ಟೈಮ್ ಮಾಡ್ದಾಗ ಹಂಗೆ ಆಗಿತ್ತು. ಅದನ್ನ ಸಣ್ಣ ಇಡ್ಬೇಕಿಲ್ರಿ, ಸಣ್ಣ ಇರ್ತೈತಿ. ಪೂರ ಸಣ್ಣ ಇಟ್ಕೊಂಡ್ರೆ ಇದು ಮಾಡಿ ನೋಡ್ರಿ. ಇಲ್ಲಿ ಫಸ್ಟ್ ಒಂದು ಸ್ವಲ್ಪ ತೆಗ್ದಾರ. ಇದನ್ನು ಟೇಸ್ಟ್ ಮಾಡಿ ಹೇಳಕ್ಕೆ ಕರ್ದಾರ ನನಗೆ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ, ದೊಡ್ಡದ ತೊಗೋತೀನಿ. ನಂಗೆ ಆ್ಯಕ್ಚುಲಿ ಟೀಚರ್ ಬಾರ್ವಾ ಒಂದು ತಿಂದು ಟೇಸ್ಟ್ ನೋಡಿ ಹೇಳ್ಬಾ, ಏನು ಉಪ್ಪು ಖಾರ ಎಲ್ಲ ಓಕೆನ, ಕ್ರಿಸ್ಪಿ ಆಗ್ಯಾವ, ಚಲೋ ಆಗ್ಯಾವ ಇಲ್ಲ ಅಂತೇಳಂದು ಕೇಳಕ್ಕಂತೇಳಂದು ಕರೆದಿದ್ರು. ಸೊ ನಾನು ಹಂಗೆ ಪಟ್ಟನ ಹೇಳಿದ್ರೆ ಹೆಂಗಿರ್ತೈತೆ ರೀ, ಒಂಚೂರು ಕಾಡಿಸ್ಬೇಕಲ್ಲ, ಅದಕ್ಕೆ ತಿಂದು ಸುಮ್ಮನೆ ತಿನ್ಕೋಂತ ನಿಂತೆ. ನೋಡ್ರಿ ಟೀಚರ್ ರಿಯಾಕ್ಷನ್ ಹೆಂಗೈತೆ ಅಂತ ಹೇಳಂದು. ಹೇಳ ಹೆಂಗಾಗೈತಂತ ಹಿಂಗೇನ ಗೊತ್ತಾಗಲ್ರಿ ಅದು. ಸೌಂಡ್ ಕೇಳಿಸುವಂಗೆ ಭಾರಿ ಕ್ರಿಸ್ಪಿ ಆಗ್ಯಾವ್ರಿ, ಚಲೋ ಬೇಯ್ದಾವ, ಬೈಕೊಂಡಾವ ಸಮಥಿಂಗ್. ಬೆಂದಾವು. ಹಾಂ ಬೆಂದಾವ್ರಿ. ಬೈಕೊಂಡವು ಅಂದ್ರೆ ಅವು ಬೈಯಾಕತ್ತಾವು ನಮ್ಮನ್ನ. ಬೇಯಿಸು, ಬೈಕೊಂತು ಬೇಕಂತೂ ಅಲ್ಲ, ಬೈಕೊಂತ್ರಿ. ಸಾಕು ಸಗ್ರಿ ಮತ್ತಷ್ಟು ಖಾಲಿ ಮಾಡ್ತೀನಿ ನಾನು. ಮಸಾಲೆ ಬಿದ್ಮೇಲೆ ತಿನ್ನು ನಂದು. ಮಸಾಲೆ ನೋಡ್ರಿ ಈ ರೀತಿಯಾಗಿ ರೆಡಿ ಆಗ್ಯಾವು ನಮ್ಮ ಡ್ರೈ ಗೋಬಿ. ಮಸ್ತ್ ಆಗ್ಯಾವ, ಆ್ಯಕ್ಚುಲಿ ಫುಲ್ ಕ್ರಿಸ್ಪಿ ಆಗ್ಯಾವು. ನೋಡ್ರಿ ಅಷ್ಟು ಮಸ್ತ್ ಕಾಣತ್ತಾವ. ಅದ್ರ ಬಾಯಾಗ ನೀರು ಬರತ್ತವು, ಕಬ ತಿಂದ್ಬಿಡ್ಬೇಕು ಅನ್ಸಾತೈತಿ. ಹೆವಿ ಕ್ರಿಸ್ಪಿ ಆಗೈತಿ. ಈಗ ಇದಕ್ಕೆ ಒಂದಿಟ್ಟು ಆನಿಯನ್ ರೌಂಡಾಗಿ ಹೆಚ್ಚಿ ಮಿಕ್ಸ್ ಮಾಡಿ ಇದನ್ನು ಹಾಕಿ ಕರಿಯಾಕತ್ತಾರ. ಲೇಟ್ ಆತಲ್ಲ, ಮತ್ತು ಲಾಸ್ಟ್ನೇದು ಹಿಂಗೆ ನೋಡ್ರಿ ನಮ್ಮ ಮನ್ಯಾಗ ಕೊಟ್ಟು ಬೇಸರ ಆಗ್ಬಿಡ್ತೈತಿ ಹಾಕೊಡ್ಲಿ, ಪೇಷನ್ಸ್ ಮಿಕ್ಕಿ. ಸೊ ಹಂಗಿದ್ದು ಹಿಂಗಾತ.
ಈ ರೀತಿಯಾಗಿ ನಮ್ಮ ವೀಕೆಂಡ್ ಅಂದ್ರೆ ಶನಿವಾರ ಎಂಡ್ ಆಗಾಕತ್ತೈತೆ ನೋಡ್ರಿ. ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೇನಂತ. ಅಲ್ಲಿವರೆಗೂ ವಿಡಿಯೋ ನೋಡಕತ್ತಾರ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಲಘುನ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿರಿ. ಮತ್ತು ನಾಳೆ ವಿಡಿಯೋ ಒಳಗೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್.